ಸೈಲೆಂಟ್ ಸುನೀಲ್ ಇನ್ನು ಮುಂದೆ ರೌಡಿ ಅಲ್ಲ. ಜಿಬಿಎ ಎಲೆಕ್ಷನ್ ಹೊತ್ತಲ್ಲಿ ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಭೂಗತ ಜಗತ್ತಿನಲ್ಲಿ ಗುರುತಿಸಿಕೊಂಡಿದ್ದಂತ ಸುನೀಲ್ ಕುಮಾರ್ ಆಟಸ್ ಸೈಲೆಂಟ್ ಸುನೀಲ್ ಈಗ ರೌಡಿ ಅಲ್ಲ. ಜಿಬಿಎ ಎಲೆಕ್ಷನ್ ಹೊತ್ತಲ್ಲಿ ದೊಡ್ಡ ಬೆಳವಣಿಗೆ. ಭೂಗತ ಜಗತ್ತಿನಲ್ಲಿ ಸೈಲೆಂಟ್ ಸುನೀಲ್ ಅಂತ ಅಂದ್ರೆ ಯಾರಿಗೆಲ್ಲ ಗೊತ್ತಾಗುತ್ತೆ. ಸುನೀಲ್ ಕುಮಾರ್ ಆಟ್ ಸೈಲೆಂಟ್ ಸುನೀಲ್ ರೌಡಿ ಅಲ್ಲ. ಜಿಬಿಎ ಚುನಾವಣೆಗೆ ಎಂಟ್ರಿ ಕೊಡ್ತಾನ ಮಾಜಿ ರೌಡಿ. ಬೆಂಗಳೂರು ಚುನಾವಣೆಯಲ್ಲಿ ಸ್ಪರ್ಧಿಸ್ತಾನ ಸುನೀಲ್. ಸೈಲೆಂಟ್ ಸುನೀಲ್ ಇನ್ನು ಮುಂದೆ ರೌಡಿ ಅಲ್ಲ. ಭೂಗತ ಜಗತ್ತಿನಲ್ಲಿ ಭೂಗತ ಲೋಕದಲ್ಲಿ ಗುರುತಿಸಿಕೊಂಡಂತ ಸೈಲೆಂಟ್ ಸುನೀಲ್ ಇದೀಗ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರ. 2023ರ ಚುನಾವಣೆಯಲ್ಲೇ ರಾಜಕೀಯಕ್ಕೆ ಎಂಟ್ರಿ ಯತ್ನ ಮಾಡಿದ್ರು. ಚಾಮರಾಜಪೇಟೆಯ ಮೇಲೆ ಕಣ್ಣಿಟ್ಟಿದ್ದ ಸೈಲೆಂಟ್ ಸುನೀಲ್ ಬಿಜೆಪಿ ನಾಯಕರ ಹಿಂದೆ ಸುತ್ತಾಡಿದ್ದ ಮಾಜಿ ರೌಡಿ. ಪಿಸಿ ಮೋಹನ್, ತೇಜಸ್ವಿ ಸೂರ್ಯ ಜೊತೆಗಿದ್ದ ಫೋಟೋ ಕೂಡ ವೈರಲ್ ಆಗಿತ್ತು. ಒಂದು ಕಾಲದಲ್ಲಿ ರಕ್ತ ಹರಿಸಿದ್ದಂತ ಸುನೀಲ್ ರಕ್ತ ದಾನ ಶಿಬಿರವನ್ನ ನಡೆಸಿದ್ರು. ಸುನೀಲ್ನ ಜೊತೆ ಸೆಲ್ಫಿ ತೆಗೆದುಕೊಳ್ಳೋಕೆ ಮುಗಿಬಿದ್ದಿದ್ದ ಪುಡಿ ರೌಡಿಗಳು. ಟಿಕೆಟ್ ನೀಡಲು ನಿರಾಕರಿಸಿದ್ದ ಬಿಜೆಪಿ ನಾಯಕರು. ಈಗ ಸುನೀಲ್ ರೌಡಿ ಅಲ್ಲ, ರಾಜಕೀಯ ಎಂಟ್ರಿ ಸುಲಭ ಅಂತ ಟಾಕ್ಸ್. ಯಾವ ಪಾರ್ಟಿಯಿಂದ ಸ್ಪರ್ಧಿಸ್ತಾನೆ ಸೈಲೆಂಟ್ ಸುನೀಲ್? ಹಾಗಾದ್ರೆ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾನ ಸೈಲೆಂಟ್ ಸುನೀಲ್. 2023ರ ಚುನಾವಣೆಯಲ್ಲೇ ರಾಜಕೀಯಕ್ಕೆ ಎಂಟ್ರಿಗೆ ಯತ್ನ ಮಾಡಿದ್ರು. ಗಮನಿಸಿದ್ವಿ ನಾವು ರಾಜಕೀಯ ನಾಯಕರ ಜೊತೆ ವೈರಲ್ ಆದಂತ ಫೋಟೋಗಳನ್ನ. ಚಾಮರಾಜಪೇಟೆಯ ಮೇಲೆ ಕಣ್ಣಿಟ್ಟಿದ್ದಂತ ಸೈಲೆಂಟ್ ಸುನೀಲ್. ಸೈಲೆಂಟ್ ಸುನೀಲ್ ಅಂತ ಅಂದ ತಕ್ಷಣ ರೌಡಿಗಳ ಲಿಸ್ಟ್ ನಲ್ಲಿ ಆಗಿರ್ಬೋದು ಅಥವಾ ಅಂದ್ರೆ ಒಂದು ಕಾಲದಲ್ಲಿ ರಕ್ತ ಹರಿಸಿದಂತ ಸೈಲೆಂಟ್ ಸುನೀಲ್ ಈಗಿನ ಒಂದು ದಿನಮಾನಗಳೆಲ್ಲ ಅವರು ಮಾಡ್ತಾ ಇದ್ದಂತ ಒಂದಿಷ್ಟು ಕಾರ್ಯಗಳು, ರಕ್ತದ ಶಿಬಿರ ಮಾಡುವಂಥದ್ದು ಅಥವಾ ಜನಗಳ ಕಣ್ಣಿಗೆ ನಾನೀಗ ಅದನ್ನೆಲ್ಲ ಬಿಟ್ಟು ಒಂದು ಒಳ್ಳೆ ಲೈಫನ್ನು ಲೀಡ್ ಮಾಡ್ತಾ ಇದ್ದೀನಿ ಅನ್ನುವಂಥದ್ದನ್ನ ಜನಗಳಿಗೆ ಪ್ರದರ್ಶನ ಮಾಡೋ ರೀತಿಯಲ್ಲಿ ತುಂಬ ಕಾರ್ಯಗಳನ್ನು ಮಾಡಿದ್ದಾರೆ. ಆ ರೀತಿಯಾಗಿ ನಡ್ಕೊಂಡಿದ್ದಾರೆ. ಸೊ ರಾಜಕಾರಣಕ್ಕೆ ಎಂಟ್ರಿ ಕೊಡ್ತಾರಾ ಅನ್ನುವಂಥದ್ದು ಯಾಕೆ ಇಲ್ಲಿ ಬರ್ತಾ ಇದೆ ಅಂತ ಅಂದರೆ, ಅವರು ರಾಜಕೀಯ ನಾಯಕರ ಜೊತೆಗೆ ಇದ್ದಂಥ ಫೋಟೋಗಳಾಗಿರ್ಬೋದು, ಅವರ ಜೊತೆಗೆ ಇದ್ದಂಥ ಒಂದಿಷ್ಟು ಒಳನಾಟಗಳಾಗಿರ್ಬೋದು, ಇನ್ನು ಅದರ ಜೊತೆಗೆ ಇತ್ತೀಚೆಗೆ ಅವರು ಪ್ರಯತ್ನ ಪಟ್ಟಂಥ ರೀತಿ ರಾಜಕಾರಣದಲ್ಲಿ. ಹಾಗಾಗಿ ರಾಜಕೀಯದತ್ತ ಒಲವನ್ನು ತೋರ್ತಾ ಇರುವಂಥ ಸೈಲೆಂಟ್ ಸುನೀಲ್ ಕುಮಾರ್ ಅಟ್ ಸೈಲೆಂಟ್ ಸುನೀಲ್ ಆಗಿದ್ರು. ಬಟ್ ಇದೀಗ ಮತ್ತೆ ಸುನೀಲ್ ಕುಮಾರ್ ಆಗಿ ಗುರುತಿಸಿಕೊಳ್ಳೋದಕ್ಕೆ ಸಾಕಷ್ಟು ಪ್ರಯತ್ನವನ್ನ ಮಾಡ್ತಾ ಇರುವಂಥದ್ದು. ಸದ್ಯದ ಸ್ಥಿತಿಗಳಲ್ಲಿ ಅವರ ಬೆಳವಣಿಗೆಗಳನ್ನ ನೋಡಿದ್ರೆ ರಾಜಕೀಯದ ಎಂಟ್ರಿ ಸುಲಭ ಅನ್ನುವಂಥದ್ದು ಕಾಣಿಸ್ತಾ ಇದೆ.